ದಿನ ಬೆಳಗಾದ್ರೆ ನಾವು ಕೇಳ್ತಾ ಇದ್ದಂತಹ ಬೆಲೆ ಏರಿಕೆಗೆ ಕಡಿವಾಣ ಬಿತ್ತು 12%, 18% ಇದ್ದಂತಹ ಅಗತ್ಯ ವಸ್ತುಗಳ ಕೆಲವು 0% ತೆರಿಗೆ ವ್ಯಾಪ್ತಿಗೆ ಬಂದಿತ್ತು. ಆ ಮೂಲಕ ಇಡೀ GST ಕೌನ್ಸಿಲ್ ದೇಶದ ಜನರಿಗೆ ದಸರಾ ಗಿಫ್ಟ್ ಅನ್ನು ಕೊಟ್ಟಿದೆ. ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರಿಗೆ ಈ GST ಇಳಿಕೆ ಒಂದ್ ರೀತಿ ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ ಅನ್ನುವಂತ ಪರಿಸ್ಥಿತಿ ಬಂದ್ಬಿಡ್ತಾ. ಕರ್ನಾಟಕಕ್ಕೆ ಆದಾಯದ ಕೋತ ಸುಮಾರು 70,000 ಕೋಟಿ ಆಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಇನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು 15,000 ಕೋಟಿ ರೂಪಾಯಿ ಕೊರತೆ ಬೀಳುತ್ತೆ ಪ್ರತಿ ವರ್ಷ ನಮಗೆ ಅಂತ. 15,000 ಕೋಟಿ ನಮಗೆ ಕಡಿಮೆ ಆಗುತ್ತೆ. ಇದನ್ನ ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು ನಮಗೆ. ಹೌದು, ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅವತ್ತಿಂದಲೂ ಹೇಳ್ತಾ ಇದ್ವಿ. ನಮ್ ರಾಹುಲ್ ಗಾಂಧಿ ಅವರು ಇದನ್ನ ಹೇಳ್ತಾ ಇದ್ರು. ಅಟ್ಲೀಸ್ಟ್ ಈಗಾದ್ರೂ ಮಾಡಿದ್ರಲ್ಲ. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಏನ್ ಬರೀ ಕರ್ನಾಟಕಕ್ಕೆ ನಷ್ಟ ಆಗ್ತಿದ್ಯಾ ಅಥವಾ ಬರೀ ಕರ್ನಾಟಕಕ್ಕೆ ಆದಾಯ ಕೊರತೆ ಆಗ್ತಾ ಇದೆಯಾ? ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂದ್ಕೊಂಡು ಈಗ GST ತೆರಿಗೆ ಇಳಿದಾಗ ಇದು ಕುಯ್ಯೋ ಮರೋ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತಾನೆ ಕಾಂಗ್ರೆಸ್ ಕಮಿಟಿಗಳನ್ನು ಮಾಡಿದ್ದೀರಲ್ಲ, ಅದಕ್ಕೆ ಚಾಚೂ ತಪ್ಪದೆ ದುಡ್ಡು ಹೋಗ್ತಾ ಇದೆಯಲ್ಲ, ಅದು ಯಾಕೆ ಬೇಕು ಸ್ವಾಮಿ? ತೆಗೆದಾಕಿ. ಸರ್ಕಾರಿ ದುಡ್ಡಲ್ಲಿ ಕಾಂಗ್ರೆಸ್ ನಾಯಕರನ್ನ, ಕಾಂಗ್ರೆಸ್ ಕಾರ್ಯಕರ್ತರನ್ನ ಸಾಕ್ತಾ ಇದ್ದೀರಿ ನೀವು. ರಾಜ್ಯದಲ್ಲಿ ಎಲ್ಲೇ ಓಡಾಡಬೇಕಾದ್ರೂ ನಾವು ಏರ್ ಟ್ರಾವೆಲ್ ಮಾಡೋದಿಲ್ಲ ಅನ್ನುವಂತ ಒಂದು ನಿರ್ಧಾರ ತಗೊಳ್ಳಿ. ಯಾಕೆ ವೆಚ್ಚಕ್ಕೆ ಕಡಿವಾಣ ಬೀಳೋದಿಲ್ಲ? ನೀವು ಏನೇ ಆದ್ರೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ದೇಶದ CET ಕೌನ್ಸಿಲ್ ಒಂದು ಮಹತ್ವದ ನಿರ್ಧಾರವನ್ನು ತಗೊಳ್ತು. ಇದರಿಂದ ಕೋಟ್ಯಂತರ ಭಾರತೀಯರಿಗೆ ಸಾಕಷ್ಟು ರೀತಿಯಲ್ಲಿ ಅನುಕೂಲ ಆಯಿತು. ದಿನ ಬೆಳಗಾದರೆ ನಾವು ಕೇಳ್ತಾ ಇದ್ದಂತಹ ಬೆಲೆ ಏರಿಕೆಗೆ ಕಡಿವಾಣ ಬಿತ್ತು. ಬರೀ ಕಡಿವಾಣ ಅಷ್ಟೇ ಅಲ್ಲ, ಸಾಕಷ್ಟು ಅಗತ್ಯ ವಸ್ತುಗಳ ಬೆಲೆ ಕಡಿಮೆಯಾಯಿತು. ಕೆಲವು ವಸ್ತುಗಳ ಬೆಲೆಯಂತೂ 0% ತೆರಿಗೆಯ ಪಟ್ಟಿಯಲ್ಲಿ ಬಂದುಬಿಡ್ತು. ಈ ಹಿಂದೆ 5%, 12%, 18% ಇದ್ದಂತಹ ಅಗತ್ಯ ವಸ್ತುಗಳ ಕೆಲವು 0% ತೆರಿಗೆ ವ್ಯಾಪ್ತಿಗೆ ಬಂದ್ಬಿಡ್ತು. ಇದರ ಪರಿಣಾಮ ಏನು? ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಹಣದುಬ್ಬರ ಇಳಿಕೆಯಾಗುತ್ತೆ. ಅಂದರೆ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಆದರೆ ಬೆಲೆಗಳು ಕಡಿಮೆ ಆಗುತ್ತೆ. ಇದರಲ್ಲಿ ಸಂಶಯ ಇಲ್ಲ. ದೇಶದ ಜನ ಖುಷಿ ಪಡಲೇಬೇಕಲ್ವಾ? ಸಹಜವಾಗಿ ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷತೆಯಲ್ಲಿ GST ಕೌನ್ಸಿಲ್ ಸಭೆ ಮಾಡಿತು. ಸರ್ವಾನುಮತದಿಂದ ಈ ಎಲ್ಲ ತೀರ್ಮಾನಗಳನ್ನು ಅಂಗೀಕರಿಸಲಾಯಿತು. ಎಲ್ಲ ಪಕ್ಷಗಳ ನಾಯಕರು, ಎಲ್ಲ ಪಕ್ಷಗಳ ಮುಖ್ಯಮಂತ್ರಿಗಳು ಅಥವಾ ಅವರ ಪ್ರತಿನಿಧಿಗಳು, ಕರ್ನಾಟಕದ ಪರವಾಗಿ ಕೃಷ್ಣ ಬೈರೇಗೌಡ ಹೋಗಿದ್ದರು. ಸೊ ಎಲ್ಲರೂ ಸೇರಿ ಒಮ್ಮತದ ನಿರ್ಧಾರವನ್ನು ತಗೊಂಡಿದ್ದಾರೆ. GST ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿದ್ದಾರೆ. ಆ ಮೂಲಕ ಇಡೀ GST ಕೌನ್ಸಿಲ್ ದೇಶದ ಜನರಿಗೆ ದಸರಾ ಗಿಫ್ಟನ್ನು ಕೊಟ್ಟಿದೆ. ಆದರೆ ರಾಜ್ಯ ಕಾಂಗ್ರೆಸ್ಸಿಗರು ಒಂದು ಕೊಂಕನ್ನು ಎತ್ತಾ ಇದ್ದಾರೆ. ಹೌದು, ಏನೋ ಸರಿ, ಜನಗಳಿಗೇನೋ ಒಳ್ಳೆಯದಾಗುತ್ತೆ, ಆದರೆ ನಮಗೆ ಆದಾಯ ಕೊರತೆ ಬಿದ್ದುಬಿಡುತ್ತಲ್ಲ, ಅದನ್ನು ಕೇಂದ್ರ ಸರ್ಕಾರ ಕಟ್ಕೊಡ್ಬೇಕು ನಮಗೆ. ಅಂದರೆ ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರಿಗೆ ಈ GST ಇಳಿಕೆ ಒಂದು ರೀತಿ ನುಂಗೋಕ್ಕೂ ಆಗಲ್ಲ, ಉಗುಳೋಕ್ಕೂ ಆಗಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತಾ ಗೊತ್ತಿಲ್ಲ. ಆದರೆ ತಕ್ಷಣಕ್ಕಂತೂ ಕೆಲವರಿಗೆ ಇದನ್ನು ಅರಗಿಸಿಕೊಳ್ಳೋಕ್ಕಾಗ್ತಾ ಇಲ್ಲ. ಈ ವಿಡಿಯೋ ಮಾಡುವ ಹೊತ್ತಿನಲ್ಲಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಇನ್ನೂ ಪ್ರತಿಕ್ರಿಯೆ ನೀಡಿರಲಿಲ್ಲ. ಮುಖ್ಯಮಂತ್ರಿಗಳು ಏನು ಪ್ರತಿಕ್ರಿಯೆ ನೀಡ್ತಾರೆ ಅನ್ನೋದು ಗೊತ್ತಿಲ್ಲ. ಕೃಷ್ಣ ಬೈರೇಗೌಡ ಅವರು ನೆನ್ನೆನೇ ಒಂದು ಮಾತನ್ನು ಹೇಳಿದ್ರು. ಪ್ರತಿ ವರ್ಷ 70,000 ಕೋಟಿ ರೂಪಾಯಿ ಕೊರತೆ ಬೀಳುತ್ತೆ ಅಂತ ಹೇಳ್ತಾರೆ. ಅದು ಯಾವ ಲೆಕ್ಕದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ನನಗೆ. ಇದನ್ನು ಕಾಂಪೆನ್ಸೇಟ್ ಮಾಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಅಂತ. ಆಗಿರುವಂತ ಕರ್ನಾಟಕಕ್ಕೆ ಆದಾಯದ ಕೋತ ಸುಮಾರು 70,000 ಕೋಟಿ ಆಗುತ್ತೆ. ಇದು ಕರ್ನಾಟಕದ ಪರಿಸ್ಥಿತಿ. ಇದು ಒಂದು ವರ್ಷಕ್ಕೆ, ಒಂದು ವರ್ಷ 24-25ನೇ ಸಾಲಿಗೆ ಮಾತ್ರ 70,000. ಇನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು 15,000 ಕೋಟಿ ರೂಪಾಯಿ ಕೊರತೆ ಬೀಳುತ್ತೆ ಪ್ರತಿ ವರ್ಷ ನಮಗೆ ಅಂತ. ಅವರು 75 ಅಂದರು, ಇವರು 15 ಅಂದರು. ಯಾವ ರೀತಿ ಲೆಕ್ಕ ಹಾಕಿದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇದನ್ನು ಕಾಂಪೆನ್ಸೇಟ್ ಮಾಡಬೇಕು ಅನ್ನುವಂಥ ಮಾತನ್ನು ರಾಮಲಿಂಗಾರೆಡ್ಡಿ ಅವರು ಹೇಳಿದರು. ಕೆಲವು
ಪದಾರ್ಥಗಳ ಮೇಲೆ ಕಡಿಮೆ ಆಗಿರೋದ್ರಿಂದ ಜನಕ್ಕೆ ಸಹಾಯ ಆಗುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ನಮ್ಗೆ ರಾಜ್ಯ ಸರ್ಕಾರಕ್ಕೆ 15 ಕೋಟಿ ನಮ್ಗೆ ಕೊರತೆ ಬೀಳುತ್ತೆ. ಇದರಿಂದ ಎಷ್ಟು 15,000 ಕೋಟಿ ನಮ್ಗೆ ಕಡಿಮೆ ಆಗುತ್ತೆ. ಇದನ್ನ ಯಾರು ಕೊಡ್ಬೇಕು? ಕೇಂದ್ರ ಸರ್ಕಾರ ಕೊಡ್ಬೇಕು ನಮ್ಗೆ. ಇನ್ನು ಪ್ರಿಯಾಂಕ್ ಖರ್ಗೆ ಅವರು, ಹೌದು ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅವತ್ತಿಂದಲೂ ಹೇಳ್ತಾ ಇದ್ವಿ, ನಮ್ಮ ರಾಹುಲ್ ಗಾಂಧಿಯವರು ಇದನ್ನೇ ಹೇಳ್ತಾ ಇದ್ರು, ಅಟ್ಲೀಸ್ಟ್ ಈಗಾದರೂ ಮಾಡಿದ್ರಲ್ಲ, ಸಂತೋಷ ಬಿಡಿ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ನಾವು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದಾಗ ಇದೇ ಬಿಜೆಪಿ ನಾಯಕರು ಎಲ್ಲರೂ ಮೈ ಮೇಲೆ ಬಿದ್ದು ರಾಹುಲ್ ಗಾಂಧಿಗೆ GST ಬಗ್ಗೆ ಗೊತ್ತಿಲ್ಲ, ಕಾಂಗ್ರೆಸ್ನವರಿಗೆ GST ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. 8 ಸುದೀರ್ಘವಾದಂತ ವರ್ಷಗಳ ಆದ ನಂತರ ಇಲ್ಲ ಅವಾಗ ಆಗಿರೋ ತಪ್ಪು ಇವಾಗ ನಾವು ಸರಳೀಕರಣನೂ ಮಾಡ್ತೀವಿ ಸಬಲೀಕರಣನೂ ಮಾಡ್ತೀವಿ ಅಂತ ಬಂದಿದಾರಲ್ಲ, ಇದು ಸಂತೋಷ. GSTಗೆ ಕಾಂಗ್ರೆಸ್ ಯಾವತ್ತಾದರೂ ವಿರೋಧ ವ್ಯಕ್ತಪಡಿಸಿತ್ತಾ? 2016 ಆಗಸ್ಟ್ 8ನೇ ತಾರೀಕು ಸಂಸತ್ನಲ್ಲಿ GST ಬಿಲ್ ಮಂಡನೆ ಆದಾಗ ಕಾಂಗ್ರೆಸ್ ಸೇರಿದಂತೆ ಎಲ್ಲ ಪಕ್ಷಗಳು ಸಹ ಇದಕ್ಕೆ ಬೆಂಬಲ ಕೊಟ್ಟಿದ್ವು. 542 ಸದಸ್ಯರ ಪೈಕಿ 443 ಮತಗಳು GST ಬಿಲ್ಗೆ ಬಂದಿದ್ವು. ಕಾಂಗ್ರೆಸ್ ಸಹ GST ಬಿಲ್ಲನ್ನು ಬೆಂಬಲಿಸಿತ್ತು. ಅದಾದ ನಂತರದಲ್ಲಿ ರಾಜಕೀಯ ಕಾರಣಗಳಿಗೆ ರಾಹುಲ್ ಗಾಂಧಿಯವರು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳ್ಕೊಂಡು ಬಂದರು. ಅದು ಬೇರೆ ವಿಚಾರ. ಈಗ ಪ್ರಿಯಾಂಕ್ ಖರ್ಗೆ ಅವರು ರಾಹುಲ್ ಗಾಂಧಿಯವ್ರನ್ನ ಮೆಚ್ಚಿಸಕ್ಕೆ ಅದೇ ರಾಹುಲ್ ಗಾಂಧಿಯವರನ್ನ ಮಾತುಗಳನ್ನು ಈಗ ಆಡ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆ ಇಡಿ. ನಿಜಕ್ಕೂ ರಾಜ್ಯ ಸರ್ಕಾರಕ್ಕೆ ಎಷ್ಟು ಆದಾಯ ಕೊರತೆ ಬೀಳುತ್ತೆ? ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಆದರೆ GST ಕೌನ್ಸಿಲ್ನ ಈ ನಿರ್ಧಾರದ ನಂತರ ಕೇಂದ್ರ ಸರ್ಕಾರ ಅಂದಾಜು ಮಾಡಿರೋ ಹಾಗೆ 48,000 ಕೋಟಿ ವಾರ್ಷಿಕ ಕೊರತೆ ಬೀಳುತ್ತೆ ಇಡೀ ಭಾರತಕ್ಕೆ. ಎಷ್ಟು? 48,000 ಕೋಟಿ ರೂಪಾಯಿ ಕೊರತೆ. ಯಾಕೆಂದರೆ ಹಲವಾರು ವಸ್ತುಗಳ ಬೆಲೆಗಳು ಕಡಿಮೆ ಆಗಿದೆ. ಹಾಗಾಗಿ ಸಹಜವಾಗಿ 48,000 ಕೋಟಿ ರೂಪಾಯಿ ವಾರ್ಷಿಕವಾಗಿ ಇಡೀ ಭಾರತಕ್ಕೆ ಕೊರತೆ ಬೀಳುತ್ತೆ. ನಮ್ಮವರು ರಾಜ್ಯಕ್ಕೆ 15,000 ಅಂತ ಒಬ್ಬರಂತಾರೆ, ಒಬ್ಬರು 75,000 ಅಂತಾರೆ, ಎಂತ ಇರಲಿ. ಆದರೆ ಆರ್ಥಿಕ ತಜ್ಞರು ಏನು ನಿರೀಕ್ಷೆ ಮಾಡ್ತಿದ್ದಾರೆ ಗೊತ್ತಾ? ಬೆಲೆಗಳು ಇಳಿದಿರೋದ್ರಿಂದ ಆ 48,000 ಕೋಟಿ ಆದಾಯ ಕೊರತೆ ಏನಿದೆಯಲ್ಲ ಅದನ್ನು ಕಾಂಪೆನ್ಸೇಟ್ ಮಾಡೋ ರೀತಿಯಲ್ಲಿ ದೇಶದ ಜನ ಸುಮಾರು 1 ಲಕ್ಷ ಕೋಟಿಯಷ್ಟು ಹೆಚ್ಚುವರಿ ಖರೀದಿಯನ್ನು ಮಾಡ್ತಾರೆ. ಯಾಕೆಂದರೆ ಸಹಜ ನೋಡಿ, ದೇಶದಲ್ಲಿ ಬೆಲೆಗಳು ಕಡಿಮೆ ಆದಾಗ ಖರೀದಿ ಜಾಸ್ತಿ ಆಗುತ್ತೆ. ಯಾವಾಗ ಬೆಲೆಗಳು ಜಾಸ್ತಿ ಆಗುತ್ತೋ, ಅಯ್ಯೋ ಬಿಡಪ್ಪ ನಮಗೆ ಹಾಕಬೇಕು, ಕಾರ್ ತೊಗೊಳ್ಳೋದಾ ಈ ರೇಟ್ಗೆ ತೊಗೊಳಕ್ಕಾಗಲ್ಲ ರೀ, ಸೈಟ್ ತೊಗೊಳ್ಳೋದಾ ಈ ರೇಟ್ಗೆ ಎಲ್ಲಾಗುತ್ತೆ ರೀ, ಬಿಡ್ರಿ, ಹಾಲು ಇಷ್ಟೇ ಸಾಕು, ಹಾಲು ರೇಟ್ ಜಾಸ್ತಿ ಅಲ್ವಾ. ಯಾವಾಗ ರೇಟ್ ಕಡಿಮೆ ಆಗುತ್ತೋ ಸಹಜವಾಗಿ ಒಂದಷ್ಟು ದುಡ್ಡು ಜನಗಳ ಹತ್ರ ಉಳಿಯುತ್ತೆ, ಅದು ಸಹಜವಾಗಿ ಮಾರ್ಕೆಟ್ಗೆ ಬರುತ್ತೆ. ಹಾಗಾಗಿ 1 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯವನ್ನು ನಮ್ಮ ಆರ್ಥಿಕ ತಜ್ಞರು ನಿರೀಕ್ಷೆ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತು. ಆದರೂ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಕಾಂಪೆನ್ಸೇಟ್ ಮಾಡಬೇಕು, ನಮಗೆ ನಷ್ಟ ಆಗಿಬಿಡುತ್ತೆ 15,000 ಕೋಟಿ ರೂಪಾಯಿ ವಾರ್ಷಿಕವಾಗಿ. ಇದು ಲಾಜಿಕ್ಕೇ ಇಲ್ಲದಂತಹ ವಾದ. ಏನು ಬರೀ ಕರ್ನಾಟಕಕ್ಕೆ ನಷ್ಟ ಆಗ್ತಿದೆಯಾ ಅಥವಾ ಬರೀ ಕರ್ನಾಟಕಕ್ಕೆ ಆದಾಯ ಕೊರತೆ ಆಗ್ತಾ ಇದೆಯಾ? ಎಲ್ಲ ರಾಜ್ಯಗಳಿಗೂ ಆಗುತ್ತೆ. ರಾಜ್ಯಗಳಿಗೆ ಬಿಡಿ, ಕೇಂದ್ರ ಸರ್ಕಾರಕ್ಕೂ ಆದಾಯ ಕೊರತೆ ಆಗುತ್ತಲ್ವಾ? GST ಎರಡೂ ಕಡೆ ಹೋಗುತ್ತಲ್ವಾ? ಸೆಂಟ್ರಲ್ GST ಮತ್ತು ಸ್ಟೇಟ್ GST ಅವ್ರಿಗೂ ಕೊರತೆ ಆಗುತ್ತೆ ತಾನೆ, ನೀವು ಹೇಳಿದ ಪ್ರಕಾರನೇ. ಹಾಗಾದ್ರೆ ಅವರೆಲ್ಲಿಂದ ತಂದು ಕೊಡಬೇಕಾಗಾದ್ರೆ? ಹಾಗಾಗಿ ನರೇಂದ್ರ ಮೋದಿ ಆದಾಯದ ಬೇರೆ ಬೇರೆ ಮೂಲಗಳನ್ನು ಹುಡುಕುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. GST ಮೊದಲ ವರ್ಷದಲ್ಲಿ ಒಟ್ಟಾರೆ ಕಲೆಕ್ಷನ್ ಎಷ್ಟಾಯಿತು, ಅದಾಗಿ ಈಗ 7-8 ವರ್ಷದ ನಂತರದಲ್ಲಿ GST ಕಲೆಕ್ಷನ್ ಎಷ್ಟು ಹೆಚ್ಚಾಗಿದೆ ಅನ್ನೋದನ್ನು ನೋಡಿದರೆ ಗೊತ್ತಾಗುತ್ತೆ ಸ್ನೇಹಿತರೆ. ಆದಾಯದ ಮೂಲಗಳು ಎಲ್ಲೆಲ್ಲಿವೆಯೋ ಅಲ್ಲೆಲ್ಲ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡು ತೆರಿಗೆಯನ್ನು ಸಂಗ್ರಹಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಭಾಳ ಕೋಆರ್ಡಿನೇಟೆಡ್ ಪ್ಯಾಟರ್ನಲ್ಲಿ ಮಾಡ್ತಾ ಬಂತು. ಅದೇ ವ್ಯವಸ್ಥೆಯನ್ನು, ಅದೇ ರೀತಿಯ ಒಂದು ಉತ್ಸುಕತೆಯನ್ನು ರಾಜ್ಯ ಸರ್ಕಾರವು ತೋರಿಸ್ಬೇಕಲ್ವಾ? ಇದೇ ಎಲೆಕ್ಷನ್ನಲ್ಲಿ 2023 ಎಲೆಕ್ಷನ್ನಲ್ಲಿ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿದಾಗ ವಿರೋಧ ಪಕ್ಷಗಳು ಇದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಿ ಅಂತ ಕೇಳಿದಾಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ನವರು ಏನು ಹೇಳಿದರು?
ನೋಡ್ರಿ, ನಾವು ಬಸ್ ಫ್ರೀ ಕೊಡ್ತೀವಿ, ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತೀವಿ, ಅವರಿಗೆ ಆ ದುಡ್ಡು ಉಳಿಯುತ್ತೆ. ಆ ಉಳಿದಿರೋ ದುಡ್ಡಿಂದ ಅವರು ಬೇರೆ ಬೇರೆ ಖರೀದಿ ಮಾಡ್ತಾರೆ. ಆರ್ಥಿಕತೆ ತಾನಾಗಿ ಜಾಸ್ತಿ ಆಗುತ್ತೆ. ನಮಗೆಲ್ಲ ಗೊತ್ತಿದೆ ಆರ್ಥಿಕತೆ. ಸಿದ್ದರಾಮಯ್ಯನವರು 15 ಬಜೆಟನ್ನು ಮಂಡಿಸಿದ್ದಾರೆ, ಅವ್ರಿಗೆಲ್ಲ ಗೊತ್ತಿದೆ. ಅದೇ ವಾದವನ್ನು ಇದಕ್ಕೂ ಅಪ್ಲೈ ಮಾಡ್ಬೋದಲ್ವಾ? ಕೆಲವು ವಸ್ತುಗಳ ಬೆಲೆ ಕಡಿಮೆ ಆದಾಗ ದುಡ್ಡು ಜನಸಾಮಾನ್ಯರ ಹತ್ರ ಉಳಿಯುತ್ತೆ. ಸಹಜವಾಗಿ ಆವಾಗ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂದರೆ ಏನು? ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ. ವ್ಯಾಪಾರ ವಹಿವಾಟು ಜಾಸ್ತಿ ಆಗುತ್ತೆ ಅಂದಾಗ ಸರ್ಕಾರಕ್ಕೆ ತೆರಿಗೆ ಬರುತ್ತೆ. ಇದು ಸಹಜವಾದ ಒಂದು ಪ್ರಕ್ರಿಯೆ. ತಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ ಅಂದ್ಕೊಂಡು ಈಗ GST ತೆರಿಗೆ ಇಳಿದಾಗ ಇದು ಕುಯ್ಯೋ ಮೊರೋ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ನಾನು ಆಗಲೇ ಹೇಳಿದ್ನಲ್ಲ, ನುಂಗಂಗಿಲ್ಲ ಉಗಳಂಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಆಯ್ತಪ್ಪ, ಅದು ಆಗುತ್ತೋ ಬಿಡುತ್ತೋ ಬಿಟ್ಟುಬಿಡಿ. ನೀವು ವೆಚ್ಚವನ್ನು ಕಡಿಮೆ ಮಾಡಿ ಸ್ವಾಮಿ. ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದ ಇಲ್ಲಿಯವರೆಗೆ 1.5 ಲಕ್ಷ ಕೋಟಿಯಷ್ಟು ಹೆಚ್ಚುವರಿ ತೆರಿಗೆ ಸಂಗ್ರಹ ಆಗಿದೆ. ಹೇಗೆ ಸಂಗ್ರಹ ಆಯಿತು? ಹಾಲ್ ಜಾಸ್ತಿ ಆಯಿತು, ಎಲೆಕ್ಟ್ರಿಸಿಟಿ ಜಾಸ್ತಿ ಆಯಿತು, ಬಸ್ ರೇಟ್ ಜಾಸ್ತಿ ಆಯಿತು, ಮೆಟ್ರೋ ರೇಟ್ ಜಾಸ್ತಿ ಆಯಿತು, ಆಸ್ತಿ ತೆರಿಗೆ ಜಾಸ್ತಿ ಆಯಿತು, ಆಸ್ಪತ್ರೆಗಳ ನೋಂದಣಿ ಕೂಡ ಜಾಸ್ತಿ ಆಯಿತು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಆಯಿತು. ಇಷ್ಟೆಲ್ಲ ಮಾಡಿದ್ರು ಮತ್ತೆ ನಿಮಗೆ ಕೇಂದ್ರ ಸರ್ಕಾರ ಕೊಡಬೇಕು ಅಂದರೆ ಹೇಗೆ? ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಅಂತಲೇ ಕಾಂಗ್ರೆಸ್ ಕಮಿಟಿಗಳನ್ನು ಮಾಡಿದ್ದೀರಲ್ಲ, ಅದಕ್ಕೆ ಚಾಚೂ ತಪ್ಪದೆ ದುಡ್ಡು ಹೋಗ್ತಾ ಇದೆಯಲ್ಲ, ಅದು ಯಾಕೆ ಬೇಕು ಸ್ವಾಮಿ? ತೆಗೆದಾಕಿ, ಆ ಖರ್ಚು ಉಳಿಸಿ. ಆಗೋದಿಲ್ವಾ? ಸರ್ಕಾರಿ ಅಧಿಕಾರಿಗಳು ಇರೋದು ಯಾಕೆ? ಸರ್ಕಾರಿ ಸಿಬ್ಬಂದಿ ಇರೋದು ಯಾಕೆ? ಗ್ಯಾರಂಟಿ ಅನುಷ್ಠಾನ ಅವರು ಮಾಡ್ತಾರೆ. ಸರ್ಕಾರಿ ದುಡ್ಡಲ್ಲಿ ಕಾಂಗ್ರೆಸ್ ನಾಯಕರನ್ನು, ಕಾಂಗ್ರೆಸ್ ಕಾರ್ಯಕರ್ತರನ್ನು ಸಾಕ್ತಾ ಇದ್ದೀರಿ ನೀವು. ಇಂಥ ಖರ್ಚುಗಳನ್ನು ಉಳಿಸ್ಬೋದಲ್ವಾ? ಅಷ್ಟೇ ಯಾಕೆ? ಮೊನ್ನೆ ಏನು ಹೇಳಿದ್ರು? ರಾಜ್ಯ ನಾಯಕರು ಓಡಾಡಲಿಕ್ಕೆ ನಾವು ಆವಾಗವಾಗ ಬೇಕು ಅಂದಾಗ ಹೆಲಿಕಾಪ್ಟರ್ಗಳನ್ನು, ಪ್ರೈವೇಟ್ ಏರ್ಕ್ರಾಫ್ಟ್ಗಳನ್ನು ಬಳಸ್ತೀವಿ, ಅದ್ರ ಬದಲು ನಾವೇ ಮಂತ್ಲಿ ಬೇಸಿಸ್ ಮೇಲೆ ಬಾಡಿಗೆ ತೊಗೊಂಡ್ಬಿಟ್ರೆ ಹೆಂಗೆ ಅಂತ ಯೋಚನೆ ಮಾಡ್ತೀವಿ. ಇನ್ನು ಕೆಲವು ವರದಿಗಳು ಬಂತು ಅದೇ ಮೀಟಿಂಗ್ನಲ್ಲಿ, ಖರೀದಿನೇ ಯಾಕೆ ಮಾಡಬಾರ್ದು ಅಂತ ಕೆಲವರು ಸಜೆಷನ್ ಕೊಟ್ಟರು ಅಂತ. ರಾಜ್ಯದಲ್ಲಿ ಎಲ್ಲೇ ಓಡಾಡಬೇಕಾದರೂ ನಾವು ಏರ್ ಟ್ರಾವೆಲ್ ಮಾಡೋದಿಲ್ಲ ಅನ್ನುವಂಥ ಒಂದು ನಿರ್ಧಾರ ತಗೊಳ್ಳಿ. ಯಾಕೆ ವೆಚ್ಚಕ್ಕೆ ಕಡಿವಾಣ ಬೀಳೋದಿಲ್ಲ? ಅದಾಗೋದಿಲ್ಲ. ನೀವು ಏನೇ ಆದರೂ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾಯಿದ್ದೀರಿ. ಹಾಗಾಗಿ ನಾನು ಇಲ್ಲಿ ಹೇಳಬೇಕಾಗಿರೋದು ಇಷ್ಟೇ. GST ಕಡಿಮೆ ಆಗಿದೆ, ಜನ ಖುಷಿಯಲ್ಲಿದ್ದಾರೆ. ಜನರ ಖುಷಿಯೇ ತಮ್ಮ ಖುಷಿ ಅಂತ ನಿಜಕ್ಕೂ ಸಂತೋಷ ಪಡಿ. ಅವರ ಖುಷಿಯಲ್ಲಿ ನೀವು ಭಾಗಿಯಾಗಿ. ಕಾಂಗ್ರೆಸ್ ನಾಯಕರು ಕೊರಗೋದನ್ನು ಬಿಡಿ. ಆರ್ಥಿಕತೆ ಹೇಗೆ ಉತ್ತಮಪಡಿಸಬೇಕು ಅನ್ನುವಂಥ ಯೋಜನೆಗಳನ್ನು ಹಾಕ್ಕೊಳ್ಳಿ. ಜನಸಾಮಾನ್ಯರ ಖರೀದಿ ಶಕ್ತಿ ಹೇಗೆ ಹೆಚ್ಚಿಸಬೇಕು ಅನ್ನುವಂಥದ್ದನ್ನು ಚಿಂತನೆ ಮಾಡಿ. ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತನ್ನಿ. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿ. ಇಷ್ಟೆಲ್ಲ ಮಾಡಿದ್ರೆ ಖಂಡಿತವಾಗಿ GST ಕಟ್ಟಿಂದ ಏನು ತೆರಿಗೆ ಖೋತಾಗಿದೆ ಅದನ್ನು ತುಂಬಿಸ್ಕೊಳ್ಳೋದು ಏನು ದೊಡ್ಡ ವಿಚಾರ ಅಲ್ಲ. ಅದು ಬಿಟ್ಬಿಟ್ಟು ಸದಾ ಕೇಂದ್ರ ಸರ್ಕಾರ ಕೊಡಲಿಲ್ಲ ಅನ್ನುವಂಥದ್ದನ್ನು ಬಿಟ್ಬಿಡಿ. ಒಂದು ವೇಳೆ ನಿಜವಾಗ್ಲೂ ಕೇಂದ್ರ ಸರ್ಕಾರದಿಂದ ಬರಲೇಬೇಕಾದಂಥ ಒಂದು ಬಾಕಿ ಇದ್ದರೆ ಅದನ್ನು ಕೂತು ಚರ್ಚೆ ಮಾಡಿ. ನಮ್ಮ ಮುಖ್ಯಮಂತ್ರಿಗಳು GST ಕೌನ್ಸಿಲ್ ಸಭೆಗೆ ಹೋಗೋದಿಲ್ಲ. ಎಲ್ಲಿ ಪ್ರಸ್ತಾಪ ಮಾಡಬೇಕು, ಯಾವ ಟೇಬಲ್ನಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕು, ಪ್ರಸ್ತಾಪ ಮಾಡಿ ತೊಗೊಂಡು ಬನ್ನಿ. ಅದು ಬಿಟ್ಬಿಟ್ಟು ನೀವು ಜಂತರ್ ಮಂತರ್ನಲ್ಲಿ, ಇಲ್ಲೆಲ್ಲ ಫ್ರೀಡಮ್ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರೆ ಒಂದು ಸರ್ಕಾರವಾಗಿ ಇದೆಲ್ಲ ಸಾಧ್ಯವಾಗದ ಮಾತು. ಹಾಗಾಗಿ GST ಇಳಿಕೆ ಏನಿದೆ ಅದನ್ನು ದೇಶದ ಜನರೆಲ್ಲರೂ ಸ್ವಾಗತಿಸಿದ್ದಾರೆ. ರಾಜ್ಯದ ಕಾಂಗ್ರೆಸ್ ನಾಯಕರು ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿ, ದೇಶದ ಜನರಿಗೆ ಅದರ ಲಾಭ ಸಿಗೋ ಹಾಗೆ ಮಾಡಿ, ರಾಜ್ಯದ ಆರ್ಥಿಕತೆಯು ಸುಧಾರಿಸುವ ನಿಟ್ಟಿನಲ್ಲಿ ಒಂದಷ್ಟು ಒಳ್ಳೆಯ ಯೋಜನೆಗಳನ್ನು ತನ್ನಿ ಅನ್ನೋದು ರಾಜ್ಯದ 7 ಕೋಟಿ ಜನರ ನಿರೀಕ್ಷೆ.